ಸರ್ ಏನಾಗಿದೆ ಅಂತಂದರೆ, ಯಾವಾಗ ಕೇಂದ್ರ ಸರ್ಕಾರ ಪ್ರತಿ ಹಂತದಲ್ಲೂ ಕೂಡ ಕನ್ನಡಿಗರಿಗೆ ಅನ್ಯಾಯವನ್ನು ಮಾಡ್ಕೊತ ಬರ್ತಾ ಇದೆ, ಅದರ ಫಲವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ 2001-2ರಾಗ ಏನು ಅಂದಿನ NDA ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರು ಹಿಂದಿಯಲ್ಲೇ ಎಕ್ಸಾಮ್ ಬರೀಬೇಕಂತಕ್ಕಂಥ ಆದೇಶವನ್ನು ಮಾಡಿದಾಗ ಪರೀಕ್ಷೆಯ ಕೊಠಡಿಗಳಿಗೆ ನುಗ್ಗಿ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಹರಿದು ಹಾಕುವುದರ ಮೂಲಕ ಒಂದು ಏನು ಮಾಡಿದ್ರು ಅಂತಂದರೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವ್ರನ್ನ ನಾವು ಇವತ್ತು ಅಭಿನಂದಿಸಬೇಕಾಗ್ತದೆ. ಅವತ್ತು ಅವ್ರು ಏನು ಮಾಡಿದ್ರು ಅಂತಂದರೆ, ಇಲ್ಲ ಆ ಕನ್ನಡಿಗರ ಹೋರಾಟ ಸರಿ ಇದೆ, ನಾವು ಯಾವುದೇ ಕಾರಣಕ್ಕೂ ಆ ಸ್ಥಳೀಯ ಭಾಷೆಗಳ ಅನುಗುಣವಾಗಿ ಪ್ರಾದೇಶಿಕ ಭಾಷೆಗೆ ಅನುಗುಣವಾಗಿ ನಾವು ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಕನ್ನಡದಲ್ಲಿಯೇ ಕರ್ನಾಟಕದ ವಿದ್ಯಾರ್ಥಿಗಳು ಕನ್ನಡದಲ್ಲಿಯೇ ಪರೀಕ್ಷೆ ಬರೀಬೇಕು ಅಂತಕ್ಕಂಥ ವಿಚಾರವನ್ನು ಆದೇಶವನ್ನು ಹೊರಡಿಸಿದರು. ಅದರ ಒಂದು ಇದವಾಗಿ ಲಕ್ಷಾಂತರ ಜನ ಅವತ್ತು ಕನ್ನಡದಲ್ಲಿ ಪರೀಕ್ಷೆ ಬರೆದು ಪಾಸಾಗಿ ಲಕ್ಷಾಂತರ ಜನಗಳು ಇವತ್ತು ಉದ್ಯೋಗವನ್ನು ರೈಲ್ವೆ ಇಲಾಖೆಯಲ್ಲಿ ಮಾಡ್ತಿದ್ರು. ಆದರೆ ಇವತ್ತು ದುರಾದೃಷ್ಟಕರ ಈಗಿನ ಸಚಿವರಾಗಿರ್ತ ಕಳೆದ 3 ವರ್ಷದಿಂದ ಹೇಳ್ತಾ ಇದ್ದೀವಿ ನಾವು, 3 ವರ್ಷದಿಂದ ಮುಂಬಡ್ತಿಯನ್ನು ಕೊಡಲಿಕ್ಕೆ ಏನು ಅವತ್ತೇನು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆದು ಏನಲ್ಲಿ ನೌಕರಿ ಮಾಡ್ತಾ ಇದ್ದಾರಾ ಅಂಥವರಿಗೆ ಮುಂಬಡ್ತಿ ಅಂದರೆ ಒಂದು ಪ್ರಮೋಷನ್ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ಒಂದು ಮುಂಬಡ್ತಿ ವಿಚಾರವಾಗಿ ಪರೀಕ್ಷೆಯನ್ನು ಕೂಡ ಇಟ್ಟಿದ್ದಾರೆ. 3 ವರ್ಷದ ಹಿಂದಿಂದನೂ ಇವತ್ತು ವಯಸ್ಸು ಮೀರ್ತಾ ಇದ್ದಾವೆ. 3 ವರ್ಷ ಆಯ್ತು ಅವರು ಎಕ್ಸಾಮ್ ಬರಲಿಕ್ಕೆ ಕೊಡ್ತಾ ಇಲ್ಲ. ಅದರಲ್ಲೂ ಕೊಟ್ಟರೆ ಮೊನ್ನೆ ಕೊಡ್ತಾರೆ ಹಿಂದಿ ಭಾಷೆಯಲ್ಲಿ, ನಮಗೆ ಅಲ್ಲಿಯ ಮಕ್ಕಳಿಗೆ ನೌಕರಸ್ಥರಿಗೆ ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಬರಲಿಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಪರೀಕ್ಷಾ ಕೊಠಡಿಗಳು, ಹುಬ್ಬಳ್ಳಿ ಇರ್ತಕ್ಕಂಥ ಕೇಶವಾಪುರದಲ್ಲಿರ್ತಕ್ಕಂಥ ಪರೀಕ್ಷಾ ಕೊಠಡಿಗಳಿಗೆ ನುಗ್ಗಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹರಿದಾಕಿ ಅಲ್ಲಿ ಜನಗಳನ್ನು ಅದನ್ನು ದಾಂಧಲಿ ಮಾಡೋದ್ರ ಮೂಲಕ ನಾವು ಅವತ್ತ ಪರೀಕ್ಷೆಯನ್ನು ರದ್ದು ಮಾಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ, SSLC PUC ಕಲ್ತಿರ್ತಕ್ಕಂಥ ನೌಕರಸ್ಥರು ಇವತ್ತು ಅಲ್ಲಿ ಹೇಗೆ ಹಿಂದಿಯಲ್ಲಿ ಅವರು ಪರೀಕ್ಷೆಯನ್ನು ಬರೆದು ಪ್ರಮೋಷನ್ ತೊಗೊಳಕ್ಕಾಗ್ತದೆ? ಅದಕ್ಕೆ ನೀವು ಕನ್ನಡದಲ್ಲೇ ಕೊಡಬೇಕು. ನಮ್ಗೆ ಕನ್ನಡದಲ್ಲಿಯೇ ಕೊಟ್ಟು ಮುಂಬಡ್ತಿ ಬರೆಯೋದಕ್ಕೆ ಕನ್ನಡದಲ್ಲಿಯೇ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕು. ಕನ್ನಡದಲ್ಲೇ ನೀವು ನಮ್ಮ ಎಲ್ಲ ನೌಕರಸ್ಥನ ಆಯ್ಕೆ ಮಾಡ್ಕೋಬೇಕಂತಕ್ಕಂಥ ಆಗ್ರಹದಿಂದ ಇವತ್ತು 2 ತಿಂಗಳು ನಡೀತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಕೂಡಲೇ ಮಾನ್ಯ ನಾವು ಇವತ್ತು ಸಂಸದರಿಗೆ ಕಚೇರಿಗೆ ಏನೋ ಒಂದು ಮುತ್ತಿಗೆ ಹಾಕೋದಕ್ಕೆ ಕಾರಣ ಇಷ್ಟೇ, ತಾವು ಕೂಡ ಈ ರಾಜ್ಯದ ಒಂದು ಪ್ರಭಾವಿ ಸಂಸದರಿದ್ದೀರಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ದೀರಿ, ಈ ಕನ್ನಡಿಗರ ಸ್ಥಿತಿಗತಿಗಳನ್ನು ಕಂಡೋರಿದ್ದೀರಿ. ಅದಕ್ಕೆ ದಯವಿಟ್ಟು ನೀವು ಕೇಂದ್ರದ ಸಚಿವರಾಗಿರ್ತಕ್ಕಂಥ ರೈಲ್ವೆ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವಿ ಅವರಿಗೆ ಒತ್ತಡವನ್ನು ಹೇರಿ ಎಲ್ಲ ರಾಜ್ಯದ ಸಂಸದರು ಇವತ್ತು ಜೋಶಿ ಭಾಗದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಏನು ಪ್ರಧಾನಮಂತ್ರಿಗಳ ಮಾನಸ ಪುತ್ರರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮನಸ್ಸು ಮಾಡಿದರೆ ಇದು 10 ನಿಮಿಷದ ಕೆಲಸ ಇಲ್ಲ. ದಯವಿಟ್ಟು ತಾವೆಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡಿ ತಾವು ಇದಕ್ಕೊಂದು ಇತಿಶ್ರೀ ಆಡಿ ಕನ್ನಡಿಗರಿಗೆ ಮುಂಬಡ್ತಿಯಲ್ಲಿ ಕನ್ನಡದಲ್ಲೇ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ ಸರ್.